500 ಕೊಟ್ರೆ ಯಾರು ಕೊಟ್ರಿ? ರೊಕ್ಕ ರೊಕ್ಕ ಎಲ್ಲಿ ನೋಡಿದ್ರು ರೊಕ್ಕದ್ದೇ ಹವಾ ನೋಡ್ರಿ. ಕೈಯಾಗ 500 ರೂಪಾಯಿ ಗಾಂಧಿ ನೋಟು ಎಷ್ಟೊಂದು ಕುಲ್ಲಂ ಕುಲ್ಲ ನೋಡ್ರಿ. ಬಾಗಲಕೋಟೆಯಲ್ಲಿ ನಡೆದ ಈ ಒಂದು ಘಟನೆ ನೋಡಿದ್ರೆ ನಮ್ಮ ನಾಗರಿಕ ಸಮಾಜವೇ ತಲೆ ತಗ್ಗಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಚುನಾವಣೆ ಅಂದರೆ ರಾತ್ರಿ ಹೊತ್ತು ಗುಟ್ಟಾಗಿ ಹಣ ಹಂಚೋದು ನಮಗೆ ಗೊತ್ತಿರುವ ವಿಷಯ. ಆದರೆ ಬಾಗಲಕೋಟೆ ಮತ್ತು ಅಲ್ಲಿಯ ವಾಂಬೆ ಕಾಲನಿಯಲ್ಲಿ ಮಾತ್ರ ಇವತ್ತು ಆ ಸಭ್ಯತೆಯೂ ಉಳಿದಿಲ್ಲ. ನಡು ರಸ್ತೆಯಲ್ಲಿ ನಿಂತು ಯಾವುದೇ ಭಯ ಭೀತಿ ಇಲ್ಲದೆ ಬಹಿರಂಗವಾಗಿ ಹಣ ಹಂಚಲಾಗುತ್ತಿದೆ. ನಮ್ಮ ಬಳಿ 1 ಅಥವಾ 2 ಅಲ್ಲ, ಬರೋಬ್ಬರಿ 3 ಬೆಚ್ಚಿ ಬೀಳಿಸುವ ಸಾಕ್ಷಿಗಳಿವೆ. ತೋರಿಸ್ತೇವೆ ನೋಡ್ರಿ. ನಂಬರ್ 1, ಮೊದಲನೇ ವಿಡಿಯೋ ನೋಡಿ. ಕಾಂಗ್ರೆಸ್ ಮುಖಂಡ ಜಾಫರ್ ಬೇಪಾರಿ ಎನ್ನುವವರ ಕೈಯಲ್ಲಿ ನೋಟಿನ ಕಂತೆಗಳನ್ನು ಹಿಡಿದುಕೊಂಡು ಜನರ ಗುಂಪಿನಲ್ಲಿ ರಾಜಾರೋಷವಾಗಿ ಹಣ ಹಂಚುತ್ತಿದ್ದಾರೆ. ಇವರಿಗೆ ಕಾನೂನು ಅಂದರೆ ಕಿಂಚಿತ್ತೂ ಭಯ ಇಲ್ವಾ? ನಂಬರ್ 2, ಎರಡನೇ ಸಾಕ್ಷಿ ನೋಡಿ. ಈ ತಾಯಿ ಕೈಯಲ್ಲಿ 500 ರೂಪಾಯಿ ನೋಟು ಹಿಡಿದು ಎಷ್ಟೊಂದು ಬೇಸರದಲ್ಲಿದ್ದಾರೆ ಅಂದರೆ ಬರೀ 500 ಮಾತ್ರ ಕೊಟ್ಟಿದ್ದಾರೆ ಅಂತ ದೂರುತ್ತಿದ್ದಾರೆ. ಇನ್ನೊಬ್ಬ ವ್ಯಕ್ತಿ ಭಾರಿ ಚಾನ್ಸ್ ಸಿಕ್ತು ಅಂತ ಹಿರಿ ಹಿಗ್ಗುತ್ತಿದ್ದಾನೆ ನೋಡಿ. ನಮ್ಮ ಸಮಾಜದ ಸ್ಥಿತಿ ಎಲ್ಲಿದೆ ಅಂದರೆ ಹಣ ಪಡೆಯುವುದು ತಪ್ಪಲ್ಲ, ಬದಲಿಗೆ ಕಡಿಮೆ ಸಿಕ್ಕಿದೆ ಅನ್ನೋದು ಇವರಿಗೆ ದೊಡ್ಡ ಬೇಸರದ ಸಂಗತಿಯಾಗಿದೆ. ಇತ್ತ 3ನೇ ವಿಡಿಯೋದಲ್ಲಿ ಕಾರಿನಲ್ಲಿ ಬಂದು ಹಣ ಹಂಚುತ್ತಿದ್ರೆ ನಮ್ಮ ಪ್ರಜೆಗಳು, ಅದರಲ್ಲೂ ಯುವಕರು ಮೇಲೆ ಬಿದ್ದು ನನಗೆ ಎಂದು ಹಣ ಪಡೆಯುತ್ತಿದ್ದಾರೆ. ಒಂದು ಪವಿತ್ರ ಮತ ಇವತ್ತು ಕೇವಲ 500 ರೂಪಾಯಿಗೆ ಹರಾಜಾಗುತ್ತಿದೆ ಅಂದರೆ ಇದು ಪ್ರಜಾಪ್ರಭುತ್ವದ ಕೊಲೆಯಲ್ಲವೇ? ಹಣ ಕೊಟ್ಟು ಮತ ಪಡೆಯೋ ಇವರಿಂದ ನೀವು ಅಭಿವೃದ್ಧಿ ನಿರೀಕ್ಷಿಸಲು ಸಾಧ್ಯವಾ? ಏನೇ ಆಗಲಿ, ಹುಚ್ಚನ ಮದುವೆಯಲ್ಲಿ ಉಂಡವನೇ ಜಾನ ಅಲ್ಲ ಕಾಂಚಾನ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ.